ಸ್ನೇಹಿತರೆ ನಮಸ್ಕಾರ. ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಪರವಾಗಿ ಇದೀಗ ಅರುಣ್ ಕುಮಾರ್ ಪುತ್ತಿಲರ್ ಅವರು ಬ್ಯಾಟ್ ಬೀಸಿದ್ದಾರೆ. ಇಂದು ಸಂಜೆ ಅವರನ್ನು ಭೇಟಿಯಾಗಲಿದ್ದಾರೆ ಎಂಬ ಸುದ್ದಿ ಕೂಡ ಬರುತ್ತಿದೆ. ಇದೀಗ ಅರುಣ್ ಕುಮಾರ್ ಪುತ್ತಿಲರು ಪುನೀತ್ ಕೆರೆಹಳ್ಳಿ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನೆಂದರೆ, ಹಿಂದೂ ಕಾರ್ಯಕರ್ತರಿಗೆ ಕೇಸ್ಗಳು ಹೊಸದಲ್ಲ, ಆದರೆ ಯಾಕೋ ಇಂದು ಪುನೀತ್ ಕೆರೆಹಳ್ಳಿ ಪರಿಸ್ಥಿತಿ ನೋಡಿ ಮನಸ್ಸು ನಿಜಕ್ಕೂ ಭಾರವಾಯಿತು. ಆ ಹುಡುಗ ತಪ್ಪು ಮಾಡಿದ್ದಾದರೂ ಏನು? ಹಿಂದೂ ಧರ್ಮಕ್ಕೆ ಅನ್ಯಾಯ ನಡೆದಾಗ ಅದನ್ನು ಪ್ರಶ್ನಿಸಿದ್ದೆ, ಅದನ್ನು ತಡೆಯಲು ಬೀದಿಗಿಳಿದಿದ್ದೆ. ಯಾವ ತಪ್ಪು ಪುನೀತ್ ಕೆರೆಹಳ್ಳಿ ಮಾಡಿದ್ದಾರೆ? ಗಾಂಧೀಜಿಯವರ ಆಶಯವಾಗಿದ್ದ ಗೋಹತ್ಯೆ ವಿರೋಧಿಸಿದ್ದು ಪುನೀತ್ ಕೆರೆಹಳ್ಳಿ ಮಾಡಿದ ತಪ್ಪೇ? ಅಕ್ರಮ ಗೋವುಗಳನ್ನು ಸಾಗಿಸುವಾಗ ಗೋವುಗಳು ಅನುಭವಿಸುವ ಹಿಂಸೆಯನ್ನು ನೋಡಲಾರದೆ ಅವುಗಳನ್ನು ಕಾಪಾಡಲು ಹೋರಾಡಿದ್ದು ತಪ್ಪೆ? ಈ ಪ್ರಶ್ನೆಗಳನ್ನು ಎಷ್ಟು ನಮಗೆ ನಾವೇ ಕೇಳಿಕೊಂಡರೂ ಉತ್ತರ ಸಿಗುತ್ತಿಲ್ಲ. ತನ್ನ ಎದುರಿಗೆ ಹಿಂದೂ ದೇವಾಲಯ ಪಾಳು ಬಿದ್ದಾಗ ಅದನ್ನು ಜೀರ್ಣೋದ್ಧಾರ ಮಾಡಿ ಅಲ್ಲಿ ಪೂಜೆ ನಡೆಯುತ್ತೆ ನೋಡಿಕೊಂಡನಲ್ಲ, ಅದು ತಪ್ಪೆ? ನಾಚಿಕೆಗೆಟ್ಟ ಕಾಂಗ್ರೆಸ್ಸಿಗರೇ, ಹಿಂದೂ ಧರ್ಮ ಹಿಂದುತ್ವ ಅಂತ ಹೋರಾಡುವವರನ್ನು ಎಷ್ಟು ದಿನ ಅಂತ ಹೀಗೆ ಹತ್ತಿಕ್ಕುತ್ತೀರಿ? ಮೊದಲು ಪುನೀತ್ ಸುಳ್ಳು ಕೊಲೆ ಕೇಸಿನ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಬಂದ. ನಂತರ ನಿಮ್ಮ ಸರ್ಕಾರ ಬಂದ ಕೂಡಲೇ ಅವನನ್ನು ಟಾರ್ಗೆಟ್ ಮಾಡಲು ಶುರು ಮಾಡಿದರೆ. ದೇವಸ್ಥಾನದಲ್ಲಿ ತನ್ನಷ್ಟಕ್ಕೆ ತಾನು ಪೂಜೆ ಮಾಡಿಕೊಂಡಿದ್ದರೂ ಅದಕ್ಕೆ ಅನುಮತಿ ನೀವು ಕೊಡಲಿಲ್ಲ. ನಂತರ ರೌಡಿ ಶೀಟರ್ ಅಂತ 35 ದಿನ ಜೈಲಿಗೆ ಹಾಕಿದ್ರಿ. ಆದರೆ ಅದನ್ನೆಲ್ಲ ಮೆಟ್ಟಿ ಪುನೀತ್ ಮತ್ತೆ ಹೊರಗೆ ಬಂದಿದ್ದಾರೆ. ನೀವು ಮಾಡಿದ ಅನ್ಯಾಯಗಳ ವಿರುದ್ಧ ಪುರಾವೆಗಳನ್ನು ಕೇಳುತ್ತಿದ್ದಾರೆ. ಸುಳ್ಳು ಕಾರಣಗಳನ್ನು ಕೊಟ್ಟು ರೌಡಿ ಶೀಟರ್ ಹಾಕಿಸಿರುವ ನೀವುಗಳು ಅದಕ್ಕೆ ಸಾಕ್ಷಿ ಕೊಡುತ್ತಿಲ್ಲವೇಕೆ? ಇಂದು ಪುನೀತ್ ಎಂಬ ಸ್ವಾಭಿಮಾನಿ ನಿಮ್ಮ ವಿರುದ್ಧ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ನಿಮಗೆ ನಾಚಿಕೆ ಇದೆ ಅನ್ನುವುದೇ ಆದರೆ ನೀವುಗಳು ಪುನೀತ್ ಮೇಲೆ ಮಾಡಿರುವ ಆರೋಪಕ್ಕೆ ಸಾಕ್ಷಿ ಕೊಡಿ, ಇಲ್ಲವೇ ನಮ್ಮ ಸರ್ಕಾರದ್ದು ತಪ್ಪಾಯಿತು ಎಂದು ಕ್ಷಮೆ ಕೇಳಿ. ಕಾಂಗ್ರೆಸ್ಸಿಗರೇ, ನಿಮ್ಮ ಕಾರ್ಯವೈಖರಿಗೆ ಬೇಷನ್ನಲೇಬೇಕು. ಹುಬ್ಬಳ್ಳಿಯಲ್ಲಿ ಗಲಭೆ ಮಾಡಿದವರ ಕೇಸ್ ವಾಪಸ್ಸು ತೆಗೆದುಕೊಳ್ಳಿ ಅಂತ ಪತ್ರ ಬರೆಯುತ್ತೀರಿ. ಇನ್ನೊಂದು ಕಡೆ ಹಿಂದೂ ಧರ್ಮ ಉಳಿಸುವ ಕಾರ್ಯ ಮಾಡಿದರೆ ಸುಳ್ಳು ಕೇಸುಗಳನ್ನು ದಾಖಲಿಸುತ್ತೀರಿ. ನಿಮ್ಮ ಹಿಂದೂ ವಿರೋಧಿತನಕ್ಕೆ ಧಿಕ್ಕಾರ. ಹಿಂದೂಗಳೇ, ಸತ್ತ ಮೇಲೆ ಓಂ ಶಾಂತಿ ಎಂದು ಸ್ಟೇಟಸ್ ಹಾಕುವ ಬದಲು ಒಬ್ಬ ನಿಸ್ವಾರ್ಥ ಹಿಂದೂ ಕಾರ್ಯಕರ್ತನ ಬೆಂಬಲಕ್ಕೆ ನಿಲ್ಲಿ, ಎದ್ದೇಳಿ. ಇದಿಷ್ಟು ಅರುಣ್ ಕುಮಾರ್ ಪುತ್ತಿಲರ್ ಅವರು ಪುನೀತ್ ಕೆರೆಹಳ್ಳಿ ಪರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಪುನೀತ್ ಕೆರೆಹಳ್ಳಿ ಅವರು ತಮ್ಮ ವಿರುದ್ಧ ಮಾಡಿರುವ ಆರೋಪಗಳಿಗೆ ಸಾಕ್ಷಿ ಕೊಡಿ ಎಂದು ಧರಣಿಯನ್ನು ಕೂತಿದ್ರು. ಆದರೆ ಪೊಲೀಸರು ಇವರನ್ನು ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.